ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಎಂದಿನಂತೆ ಇವತ್ತು ಮುಂಜಾನೆಯಿಂದಲೇ ಸೊರಬ ತಾಲೂಕಿನ ಹಲವೆಡೆಗಳಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಾಘವೇಂದ್ರ, ಏಪ್ರಿಲ್ 18ರಂದು ನಾನು ನಾಮಪತ್ರ ಸಲ್ಲಿಸ್ತೀನಿ. ನಾಮಪತ್ರ ಸಲ್ಲಿಸುವ ವೇಳೆ ಕುಮಾರಸ್ವಾಮಿ ಸಹ ಭಾಗವಹಿಸ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿನದಿಂದ ದಿನ ಚುನಾವಣೆಯ ದಿನಾಂಕ ಹತ್ತಿರ ಆಗ್ತಿದ್ದಾಗೆ ಚುನಾವಣೆಯ ಒಂದು ಕಾವು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತು ವಿಶೇಷವಾಗಿ ತನ್ನ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೋದಿಜಿಗೋಸ್ಕರ ಇನ್ನೊಂದು 25 ದಿನ 30 ದಿನ ನಮ್ಮ ಸಮಯವನ್ನು ಸಂಪೂರ್ಣವಾಗಿ ಬಿಜೆಪಿಯ ಅಭ್ಯರ್ಥಿ ನಿಮ್ಮ ರಾಘಣ್ಣನ ಗೆಲುವಿಗೋಸ್ಕರ ಸಮಯ ಕೊಡ್ತೀವಿ ಅಂತೇಳಿ ವಾಲಂಟಿಯರ್ ಆಗಿ ಇವತ್ತು ಯುವಕರು ಬರ್ತಾ ಇದ್ದಾರೆ. ಈ ರೀತಿಯಂತ ಒಂದು ಅಭೂತಪೂರ್ವಂಥ ಒಂದು ವಾತಾವರಣ ಇಡೀ ಕ್ಷೇತ್ರದಲ್ಲಿ ಇವತ್ತು ಕಾಣ್ತಾ ಇದೆ. ಇವತ್ತು ಈಗ ತಾನೇ ಬೆಳಗ್ಗೆ ಭದ್ರಾವತಿಲಿ ಒಂದು ತುಂಬ ಬೇಕಾದಂಥ ಒಂದು ಕುಟುಂಬದಲ್ಲಿ ಒಂದು ಬೇರೆ ಒಂದು ಅವ್ರ ಮೃತ್ಯು ಆಗಿದ್ರು. ಅದು ಮುಗಿಸ್ಕೊಂಡು ನಾನು ಈಗ ತಾನೇ ನಾನು ಬಂದಿದ್ದೀನಿ. ಈಗ ತಾನೇ ಜಡೆ ಆನವಟ್ಟಿ ಆ ಕಡೆ ಭಾಗದಲ್ಲಿ ಮಹಿಳಾ ಸಮಾವೇಶಗಳಿದೆ ಸೊರಬ ಕ್ಷೇತ್ರದಲ್ಲಿ. ಹಾಗೆ ನಾನು ಅಲ್ಲಿಗೆ ಈಗ ಆ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಿನ್ನೆ ವಿಶೇಷವಾಗಿ ನಮ್ಮ ಕಾಗಿನೆಲೆ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳು ಅವರ ಒಂದು ಜನ್ಮದಿನಾಚರಣೆ ಇತ್ತು. ನಾನು ಹೋದಾಗೆ ಸಹಜವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅಲ್ಲಿಗೆ ಆಶೀರ್ವಾದನ ತೆಗೆದುಕೊಳ್ಳೋಕೆ ಬಂದಿದ್ದರು. ಒಂದು ಒಳ್ಳೆಯ ರೀತಿಯಂಥ ಒಂದು ಆಶೀರ್ವಾದನ ಪಡೆದುಕೊಂಡು ನಿನ್ನೆ ಒಂದು ಅವರ ಆಶೀರ್ವಾದದಿಂದ ಸ್ವಲ್ಪ ಇನ್ನೂ ಹೆಚ್ಚು ನನಗೆ ಒಂದು ವಿಶ್ವಾಸ ಬರೋ ರೀತಿಯಲ್ಲಿ ಆಗಿದೆ. ಅವ್ರ ಹಾರೈಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ದಿನ ಪಕ್ಷದ ಪರವಾಗಿ ತುಂಬ ಒಳ್ಳೆಯ ರೀತಿಯಂಥ ಒಂದು ಇದು ಶಕ್ತಿ ತುಂಬುವಂಥ ಕಾರ್ಯ ಇವತ್ತಾಗ್ತಾ ಇದೆ. ಒಂದು ಸಂತೋಷ